ಅವರ ಮೊಬೈಲ್ ಇಂದ ವಿಡಿಯೋ ಮಾಡಿ ಮಾಡಿ ಕಳಿಸೋ ಅಂತ ಇವ್ರಿಗೆ ಆಕ್ಚುಲಿ ಸೈಕಾಟ್ರಿಸ್ಟ್ ಟ್ರೀಟ್ಮೆಂಟ್ ಬೇಕಾಗಿದೆ. ಅಂದ್ರೆ ಮಲಗಿರೋ ಹಾವ್ನನ್ನು ತಟ್ಟು ಕೋಲಲ್ಲಿ ಹೊಡೆದು ಎಬ್ಬಿಸ್ತಂಗೆ ಇವ್ರು ಮಾತ್ರ ಎಲ್ರಿಗೂ ಮಾತಾಡ್ಬೋದು, ಬಾರಲೆ ಹೋಗಲೆ ಅವಾಚ್ಯ ಶಬ್ದದಿಂದ ಎಲ್ಲಾ ಮಾತಾಡ್ಬೋದು. ಇವ್ರಿಗೇನಾದ್ರು ಬಂತು ಅಂದ್ರೆ ಕೊಡಗಳ್ಳಿ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಿದೀನಿ. ದರ್ಶನ್ ಸರ್ ಅವ್ರನ್ನ ರಿಲೀಸ್ ಮಾಡಿದಾರ, ಅವರು ಮಾಡ್ಸಿದಾರ. ನಾನು ಅಲ್ಲಕ್ ಹೋಗಿದ್ದು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಅವ್ರನ್ನ ನಂಬಿದ್ದು ಹೋಗಿದ್ದು, ಹೋಗು ಬಾರಲೆ ಹೋಗಲೆ ಬಾರಲೆ. ಏನಿದು ಅವ್ರ ಲಾಯರ್ ಅಥವಾ ರೌಡಿನಾ ಸರ್ ಅವರು? ಲಾಯರ್ ಜಗದೀಶ್ ಅವ್ರಿಗೆ ಯಾಕೆ ಅಂತಂದ್ರೆ ಸುಮ್ನೆ ಮೊಬೈಲ್ ತಗೊಂಡು ವಿಡಿಯೋಗಳು ಮಾಡೋದು, ಎಲ್ರಿಗೂ ಕಳ್ಸೋದು. ಇಟ್ಸ್ ಲೈಕ್ ಹೀಸ್ ಪ್ರೊವೋಕಿಂಗ್ ಎವ್ರಿ ಒನ್. ಯಾಕೆ ನೀವ್ ಹೋಗಿಲ್ವಾ ಸರ್ ಜೈಲಿಗೆ? ಯಾವ ಕೇಸ್ ಮೇಲೆ ಹೋಗಿದ್ರಿ? ಸ್ವಲ್ಪ ಜ್ಞಾಪಕ ಇದೆ ಅಲ್ವಾ? ಸ್ವಲ್ಪ ಜನಗಳಿಗೆ ಸ್ವಲ್ಪ ಕಮ್ಮಿ ಮಾಡಿ. ಸರ್, ಒಂದು ಹೇಳ್ಬೇಕು ಅಂತಂದ್ರೆ, ನಾನು ಲಾಯರ್ ಜಗದೀಶ್ ಅವರ ಪರವಾಗಿ ನಾನೇನ್ ಬಂದಿರ್ಲಿಲ್ಲ ಅಲ್ಲಿಗೆ. ದರ್ಶನ್ ಅವರ ಅಭಿಮಾನಿಯಾಗಿ ನಾನು ಬಂದಿದ್ದೆ ಅಲ್ಲಿಗೆ. ಓಕೆ, ಸೊ ಇಲ್ಲಿ ಇವ್ರದ್ದು ಪ್ಲಾನ್ ಏನು ಅಂತ ನನಗೆ ಗೊತ್ತಿಲ್ಲದೆ ಜಸ್ಟ್ ನಾನು ಫ್ಲೂಕಲ್ಲಿ ನಾನು ಬಂದೆ. ನಾನು ಏನ್ ಕೆಲಸ ಮಾಡ್ಬೇಕು ನಾನು ಅದ್ ಮಾಡ್ಬಿಟ್ಟು ನಾನು ಬಂದಿದ್ದೀನಿ. ಅಂಡ್ ಇನ್ನೊಂದು ಪ್ರಶ್ನೆ, ಬಿಡ್ಸೋ ಪ್ರಯತ್ನ ಮಾಡ್ತಾ ಇದ್ರು ಅಂತ ನೀವು ಹೇಳಿದ್ರಿ. ಅಂದ್ರೆ ದರ್ಶನ್ ಅವ್ರನ್ನ ಹೊರಗಡೆ ತರೋಂತ ಪ್ರಯತ್ನ ಅವ್ರು ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ನ ಆರ್ಗನೈಸ್ ಮಾಡಿದ್ರು ಅಂತ. ಆ ಪ್ರೂಫ್ ಇದೆ, ಈ ಪ್ರೂಫ್ ಇದೆ ಅಂತ ಹೇಳಿದ್ರಲ್ಲ ಸರ್ ಲಾಯರ್ ಜಗದೀಶ್ ಅವರು. ಯಾವ್ದಾದ್ರು ಒಂದು ಪ್ರೂಫ್ ಆದ್ರೂ ಇವತ್ತಿನವರೆಗೂ, ಇಟ್ಸ್ ಬೀನ್ 3 or 2 months, ಇದುವರೆಗೂ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಏನಾದ್ರು ಸಿಕ್ಕಿದ್ಯಾ ಸರ್? ಸರಿ, ದರ್ಶನ್ ಸರ್ ಅವ್ರನ್ನ ರಿಲೀಸ್ ಮಾಡಿದಾರ, ಅವರು ಮಾಡ್ಸಿದಾರ? ಅಲ್ಲ, ಅವರು ಕೇಳಿದ್ದಕ್ಕೆ ನಾವು ವಿಜಯಲಕ್ಷ್ಮಿ ಅವ್ರ ಕಡೆಯಿಂದ ಯಾವುದೇ ಕರೆ ಬಂದಿಲ್ಲ ನಮ್ಗೆ ಅಂತ ಅಂದ್ರು. ನೋಡಿ, ಕರೆ ಬಂದಿದ್ಯೋ ಇಲ್ವೋ, ಸರಿ ಕರೆ ಬಂದಿದ್ಯೋ ಇಲ್ವೋ ಆ ಗ್ಯಾರಂಟಿನೇ ಇಲ್ದೇನೆ ಇವ್ರು ಎಲ್ರು ಅವ್ರು ಪಬ್ಲಿಕ್ ಅನ್ನ ಅವ್ರು ಹೇಗೆ ಇನ್ವೈಟ್ ಮಾಡಿದ್ರು? ಮತ್ತೆ ಅವತ್ತು ಹೇಗೆ ಇನ್ವೈಟ್ ಮಾಡಿದ್ರು? ಮತ್ತೆ ಅವ್ರನ್ನ ಮುಂಚೆನೆ ಅವ್ರ ಪತ್ನಿ ಅವ್ರನ್ನ ಲೈಕ್ ವಿಜಯಲಕ್ಷ್ಮಿ ಅವ್ರನ್ನ ಇವರು ಇದು ಕಾಂಟ್ಯಾಕ್ಟ್ ಮಾಡಿ ಅವ್ರ ಪರ್ಮಿಷನ್ ತಗೊಂಡ್ ಮಾಡ್ಬೋದಿತ್ತಲ್ವಾ ಇವರು? ಅಂದ್ರೆ ಯಾವ್ದೇ ರೀತಿ ಕಾಂಟ್ಯಾಕ್ಟ್ ತಗೊಳ್ದಂಗೆ ಇವ್ರ ಇಚ್ಛೆ ಇವರೇ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಎಸ್. ಇದು ಏನಂತಂದ್ರೆ ಈಗ ನಾವು ನೋಡ್ತಾ ಇದೀವಲ್ಲ, ಅವರು ಎಲ್ಲಾ ಕಡೆ ನಾರ್ತ್ ವೆಸ್ಟ್ ಸೌತ್ ಈಸ್ಟ್ ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಅವರು ಲೈಮ್ ಲೈಟ್ ಆಗಿ ಅವರು ಹೈಲೈಟ್ ಆಗ್ಬೇಕು. ಅದಕ್ಕೋಸ್ಕರ ಈ ತರ ಎಲ್ಲ ಇವರು ಮಾಡ್ತಾ ಇರೋದು ಅಷ್ಟೇನೆ. ಮೇಡಮ್, ಈಗ ಹೈಲೈಟ್ ಅನ್ನೋ ಪದಕ್ಕೆ ನಾನು ಕ್ವಶನ್ ಕೇಳ್ತೀನಿ. ಆಕ್ಚುಲಿ ದರ್ಶನ್ ಅಭಿಮಾನಿಗಳು ಕೆಲವರು ಹೇಳಿದ್ರು, ನೀವು ದರ್ಶನ್ ಅವ್ರ ಹೆಸರು ತಗೊಂಡು ಬಿಗ್ ಬಾಸ್ ಹೋದ್ರಿ ಅಂತ ಅಂದ್ರು. ಸೊ ಅದಾದ್ಮೇಲೆ ಇವರು ಇವಾಗ ಬೇರೆ ತರನೇ ತಿರುವು ಕೊಟ್ರು. ಅಂದ್ರೆ ಅಲ್ಲಿವರೆಗೂ ಒಂದ್ ರೀತಿ ಇದ್ರು, ಇದೆಲ್ಲ ಯಾವಾಗ ದರ್ಶನ್ ಅಭಿಮಾನಿಗಳು ನಮ್ಮ ಬಾಸ್ನ ಹೆಸರು ಹೇಳ್ಕೊಂಡು ಇದ್ ಮಾಡಿದ್ರಿ ಅದಷ್ಟೇ ಹೇಳಿದ್ದು, ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಯೂಸ್ ಮಾಡ್ಕೊಂಡು ಒಳಗಡೆ ಹೋದ್ರಿ, ನೀವೇನು ಮಾಡ್ಲಿಲ್ಲ, ಬಿಡಿಸ್ಲಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಈಗ ಬರ್ತಾ ಇರೋ ವಿಡಿಯೋಗಳೇ ಬೇರೆ ತರ ಬರ್ತಿದೆ. ಸೊ ಯಾಕೆ ಆತರ ಆಗ್ಬಿಟ್ಟು? ಸರ್, ನಾನು ಅಲ್ಲಿಗೆ ಬಂದಾಗ್ಲಿಂದ ಇವತ್ತಿನವರೆಗೂ ಜಗದೀಶ್ ಸರ್ ಅವರು ಏನೇನು ಚೇಂಜಸ್, ಅವರಲ್ಲಿ ಏನೇನ್ ಚೇಂಜಸ್ ಆಗ್ತಾ ಇದೆ, ಅವ್ರು ಏನೇನು ವಿಡಿಯೋಸ್ ರಿಲೀಸ್ ಮಾಡ್ತಾ ಇದಾರೆ ಅಥವಾ ಏನಾದ್ರೂ ಆಗಿರ್ಲಿ, ಇದು ದರ್ಶನ್ ಸರ್ ಅವ್ರದ್ದು ಕೇಸ್ ನಡೀತಾ ಇದೆ. ಅವ್ರು ಇವಾಗ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ತಗೊಳಕ್ಕೆ ಅಂತ ಹೇಳಿ ಬ್ರೇಕ್ ಬೇಲ್ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಆಚೆ ಬಂದಿದ್ದಾರೆ. ಅವರು ಚಿಕಿತ್ಸೆ ತಗೋತಾ ಇದ್ದಾರೆ. ಇವತ್ತಿನವರೆಗೂ ಜನ ನನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ಹೌದು, ಯಾಕೆ ಮೇಡಮ್, ಯಾಕೆ ಏನಾಯ್ತು ಅವ್ರಿಗೆ? ಯಾಕೆ ಇನ್ನ ಬೇಲ್ ಸಿಕ್ಕಿಲ್ಲ, ರೆಗ್ಯುಲರ್ ಬೇಲ್ ಸಿಕ್ಕಿಲ್ಲ? ಲಾಯರ್ ಜಗದೀಶ್ ಅವ್ರ ಹತ್ರ ಎಷ್ಟೊಂದು ಪ್ರೂಫ್ ಇತ್ತು, ಡಾಕ್ಯುಮೆಂಟ್ಸ್ ಇತ್ತು, ಅವ್ರು ಯಾಕೆ ನಿಮ್ಗೆ ಕೊಡ್ಲಿಲ್ಲ? ಅವ್ರು ಯಾಕೆ ಬಿಡಿಸ್ಲಿಲ್ಲ? ಬಿಡಿಸ್ತೀವಿ ಅಂತ ಹೇಳ್ಬಿಟ್ಟು 15 ದಿನ ನಾ ಎಲ್ಲೋ ಹೊರಗಡೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬಿಟ್ರು. ಎಲ್ಲಿ ಯಾವ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಸಿಕ್ತಾ ಮೇಡಮ್? ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಕೊಟ್ಬಿಟ್ಟಾದ್ರೂ ಹೋಗೋದಲ್ವಾ? ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟ ವ್ಯಕ್ತಿಗೆ ಕೊಟ್ಬಿಟ್ಟಾದ್ರೂ ಅವ್ರು ಹೋಗ್ಬೋದಿತ್ತಲ್ವಾ? ಈ ತರ ಸುಮಾರು ನನಗೂ ಲೈಕ್ ನಾನು ತಪ್ಪು ಮಾಡಿದೆ. ನಾನು ಅಲ್ಲಕ್ ಹೋಗಿದ್ದು ತುಂಬಾ ದೊಡ್ಡ ತಪ್ಪು ಮಾಡಿದೆ. ಅವ್ರನ್ನ ನಂಬಿದ್ದು ಹೋಗಿದ್ದು. ಅಂದ್ರೆ ಇವರು ಈ ತರ ಆದ್ರೆ ಮುಂದೆ
ಯಾವುದೇ ಪ್ರೊಟೆಸ್ಟ್ ಆದ್ರೂನು, ಸೀರಿಯಸ್ ಪ್ರೊಟೆಸ್ಟ್ ಆದ್ರೂನು ಖಂಡಿತವಾಗ್ಲೂ ಜನ ಬರಲ್ಲ ಸರ್. ಅಲ್ಲ, ನಿಮ್ ಬಗ್ಗೆ ಒಂದ್ ಹೇಳಿಕೆ ಕೊಟ್ಟಿದ್ರು ಮೊನ್ನೆ. ನಾನು ಒಂದು ಕ್ವಶನ್ಸ್ ಕೇಳಿದ್ದೆ ಲಾಯರ್ ಜಗದೀಶ್ ಅವ್ರಿಗೆ. ಸರ್, ಹಿಂಗೆ ಒಂದು ಲೇಡಿ ಬಂದಿದ್ರು, ಪಾಪ ಅವ್ರ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಎಲ್ಲ ಆಯ್ತು, ಹಂಗೆ ಹಿಂಗೆ ಅಂತ ಅಂದಾಗ ಆ ಲೇಡಿ ವಿಚಾರ ಬಿಟ್ಬಿಡಿ ಅಂತ ನಿಮ್ ವಿಚಾರನೇ ತೆಗಿಲಿಲ್ಲ ಸರ್. ಅವ್ರದ್ದು ಏನಂತಂದ್ರೆ, ಅವರು ಬೇಳೆ ಬೇಯಿಸ್ಕೊಳಕ್ಕೆ ಆ ಕ್ಷಣದಲ್ಲಿ ಏನ್ ಆಗ್ಬೇಕೋ ಅದಾದ್ರೆ ಸಾಕು ಅವ್ರಿಗೆ. ಬಾಕಿ ಅವ್ರದ್ದು ಬಿಟ್ಟಾಕ್ಬಿಡ್ತಾರೆ. ಬಾಕಿ ಅವ್ರು ಹೆಂಗಾರು ಸಾಯ್ಲಿ ಪರವಾಗಿಲ್ಲ. ಒಬ್ಬ ನಿಷ್ಠಾವಂತ ಅಧಿಕಾರಿ ಅಂತ ಅವ್ರು ಹೇಳ್ತಿದ್ದಾರೆ. ಅವರು ಅಡ್ವೊಕೇಟು, ವಕೀಲರಾದವರು ಸ್ಲ್ಯಾಂಗ್ ವರ್ಡ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಎಲ್ರಿಗೂ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಬಾ ಹೋಗು ಅನ್ನೋದು, ಹೋಗು ಬಾ, ಬಾರಲೆ ಹೋಗಲೆ ಬಾರಲೆ, ಏನಿದು? ಅವ್ರು ಲಾಯರ ಅಥವಾ ರೌಡಿನಾ ಸರ್? ಅವರು ಲಾಯರ ರೌಡಿನ? ಅವರು ಹೆಣ್ಮಕ್ಳು ಗೌರವ ಕೊಡಲ್ಲ, ದೊಡ್ಡವರು ಗೌರವ ಕೊಡಲ್ಲ. ಅವ್ರ ಜಗ್ಗೇಶ್ ಅವ್ರಾಗಿರ್ಲಿ ಅಥವಾ ಇನ್ಯಾರು ಗುರುಪ್ರಸಾದ್ ಅವ್ರಾಗಿರ್ಲಿ, ಶಿವರಾಜ್ ಕುಮಾರ್ ಅವ್ರು ಆಗಿರ್ಲಿ, ಇನ್ಯಾರು ಆಗಿರ್ಲಿ, ಯಾರು ನೋಡಿದ್ರು ಎಲ್ರಿಗೂ ಹಿಂಗೆ ಮಾತಾಡೋದು. ಇವಾಗ ದರ್ಶನ್ ಅವ್ರ ಕೇಸ್ ಇದ್ದಾಗ ಅವ್ರ ಹೆಸರು ಹೇಳ್ಕೊಂಡು ಮುಂದೆ ಬಂದು ಅವ್ರು ಫುಲ್ ಲೈಮ್ ಲೈಟ್ ಅಲ್ಲಿ ಆದ್ರೂ ಫೈನ್ ಆಯ್ತು. ನೆಕ್ಸ್ಟ್, ನಿನ್ನೆ ಒಂದು ವಿಡಿಯೋ ಬರುತ್ತೆ, ಅವರ ಮೊಬೈಲ್ ಇಂದ ವಿಡಿಯೋ ಮಾಡಿ ಕಳಿಸೋ ಅಂತ ಇವ್ರಿಗೆ ಒಂದು ಏನೋ ಇವ್ರಿಗೊಂಥರ ಏನೋ ಒಂದು ಸೈಕ್ಯಾಟ್ರಿಸ್ಟ್, ಇವ್ರಿಗೆ ಆಕ್ಚುಲಿ ಸೈಕ್ಯಾಟ್ರಿಸ್ಟ್ ಟ್ರೀಟ್ಮೆಂಟ್ ಬೇಕಾಗಿದೆ ಇವ್ರಿಗೆ, ಲಾಯರ್ ಜಗದೀಶ್ ಅವ್ರಿಗೆ. ಯಾಕೆ ಅಂತಂದ್ರೆ ಸುಮ್ನೆ ಮೊಬೈಲ್ ತಗೊಂಡು ವಿಡಿಯೋಗಳು ಮಾಡೋದು, ಎಲ್ರಿಗೂ ಕಳ್ಸೋದು. ಇಟ್ಸ್ ಲೈಕ್ ಹೀಸ್ ಪ್ರೊವೋಕಿಂಗ್ ಎವ್ರಿ ಒನ್. ಅಂದ್ರೆ ಮಲಗಿರೋ ಹಾವ್ನನ್ನು ತಟ್ಟು ಕೋಲಲ್ಲಿ ಹೊಡೆದು ಎಬ್ಬಿಸ್ದಂಗೆ ಇವರು. ಇವ್ರು ಮಾತ್ರ ಎಲ್ರಿಗೂ ಮಾತಾಡ್ಬೋದು, ಬಾರಲೆ ಹೋಗಲೆ ಅವಾಚ್ಯ ಶಬ್ದದಿಂದ ಎಲ್ಲಾ ಮಾತಾಡ್ಬೋದು. ಇವ್ರಿಗೇನಾದ್ರು ಬಂತು ಅಂದ್ರೆ ಕೊಡಗೇಹಳ್ಳಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ದೀನಿ, ನಾನು ಕಂಪ್ಲೇಂಟ್ ಕೊಡ್ತಿದ್ದೀನಿ, DCP DYSP ಅವ್ರಿಗೆ ಇವ್ರಿಗೆ ಅಂತ ಹೇಳಿ ಎಲ್ಲ ಕಂಪ್ಲೇಂಟ್ ಕೊಡೋದು. ಸರಿ, ನಮಗ್ ಕಂಪ್ಲೇಂಟ್ ಕೊಡಕ್ ಬರಲ್ವಾ? ದೇವ್ರು ನಮಗ್ ಕಾಲ್ ಕೊಟ್ಟಿಲ್ವಾ, ಕೈ ಕೊಟ್ಟಿಲ್ವಾ, ಬಾಯಿ ಕೊಟ್ಟಿಲ್ವಾ? ಯಾಕೆ ನಮಗ್ ಕಂಪ್ಲೇಂಟ್ ಕೊಡಕ್ ಬರಲ್ವಾ ನಮ್ಗೆ? ಸರ್, ಒಂದ್ ಕೆಲ್ಸ ಮಾಡಿ ಸರ್, ನಿಮ್ ಮನೇನ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಮಾಡ್ಕೊಂಬಿಡಿ ಬೆಸ್ಟ್. ಲಾಯರ್ ಜಗದೀಶ್ ಅವ್ರೆ ಮಾತಿದ್ರೆ ಪೊಲೀಸ್ ಸ್ಟೇಷನ್ ಅವ್ರ ಪೊಲೀಸ್ ಅವರು, ಸರ್ ನಿಮ್ ಬಗ್ಗೆನೂ ನಮ್ಗೆಲ್ಲದು ಗೊತ್ತಿದೆ ಆಯ್ತಾ? ನೀವ್ ಏನಂತ ಹೇಳಿದ್ರಿ, ಪುನೀತ್ ರಾಜ್ಕುಮಾರ್ ಅವರು ಲ್ಯಾಂಬೋರ್ಗಿನಿ ತಗೊಂಡ್ರು, ಅದಕ್ಕೆ ಅವರು ಹೊಟ್ಟೆ ಉರ್ಕೊಂಡ್ರು, ದರ್ಶನ್ ಅವ್ರು ಹೊಟ್ಟೆ ಉರ್ಕೊಂಡ್ರು, ಅದಕ್ಕೆ ಅವರು ತಗೊಂಡ್ರು. ಅವ್ರು ಜೈಲ್ಗೆ ಹೋಗಿಲ್ಲ, ನೀವ್ ಜೈಲ್ಗೆ ಹೋಗಿದ್ದೀರಾ. ಇದು ದರ್ಶನ್ ಅವರು ಜೈಲ್ಗೆ ಹೋಗಿದ್ದಾರೆ ಅಂತ. ಯಾಕೆ ಸರ್ ನೀವ್ ಹೋಗಿಲ್ವಾ? ಒಬ್ರಿಗೆ ಹಿಂಗೆ ಬೆರಳು ತೋರಿಸಿ ಮಾತಾಡ್ಬೇಕಾದ್ರೆ ಈ ಬೆರಳು ಹೇಳ್ತಿರುತ್ತೆ ನೀನ್ ಕರೆಕ್ಟ್ ಆಗಿದ್ಯಾ ಅಂತ. ಯಾಕೆ ನೀವ್ ಹೋಗಿಲ್ವಾ ಸರ್ ಜೈಲಿಗೆ? ಯಾವ ಕೇಸ್ ಮೇಲೆ ಹೋಗಿದ್ರಿ? ಸ್ವಲ್ಪ ಜ್ಞಾಪಕ ಇದೆ ಅಲ್ವಾ? ಸ್ವಲ್ಪ ಜನಗಳಿಗೆ ಧಮಕಿ ಹಾಕೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ನೀವು ಚೀಫ್ ಮಿನಿಸ್ಟರ್ ಆಗ್ಬೇಕು, CM ಆಗ್ಬೇಕು ಅಂತ ಕನ್ಸ್ ಕಾಣ್ತಿದ್ದೀರಲ್ಲ, ಆ ಕನ್ಸ್ ಕಾಣ್ಬೇಕು ಅಂತಂದ್ರೆ ಜನಗಳ ಜೊತೆ ನೀವ್ ಹೇಗಿರ್ಬೇಕು ಅನ್ನೋದನ್ನ ನೀವು ಕಲೀರಿ ಸರ್. ಬಿಗ್ ಬಾಸ್ ಮನೆಯಿಂದ ಹೋಗಿ ಬಂದ ಮೇಲೆ ನೀವು ಅಟ್ಲೀಸ್ಟ್ ಚೇಂಜ್ ಆಗಿದ್ದೀರಾ ಅಂತ ನಾವೆಲ್ಲ ಅನ್ಕೊಂಡ್ವಿ. ಬಟ್ ಖಂಡಿತವಾಗ್ಲೂ ನೀವು ಚೇಂಜ್ ಆಗಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಅಲ್ಲಿ ಮೈಂಡ್ ಗೇಮ್ ಆಡಿ ಇಲ್ಲೂ ಹೊರಗಡೆ ಬಂದ್ಮೇಲೆ ಇಲ್ಲೂ ನೀವು ಮೈಂಡ್ ಗೇಮ್ ಮಾಡ್ತಿದ್ದೀರಾ. ಬಟ್ ಇಟ್ಸ್ ನಾಟ್ ಫೇರ್, ದಟ್ ಟು ವಿತ್ ದ ಪಬ್ಲಿಕ್. ಇನ್ನೋಸೆಂಟ್ ಪೀಪಲ್ ಜೊತೆ ನೀವು ಈ ತರ ಮೈಂಡ್ ಗೇಮ್ ಮಾಡೋದು ಇಲ್ಲಿ ವರ್ಕೌಟ್ ಆಗಲ್ಲ ಸರ್. ಕಾನೂನು ಪ್ರಕಾರವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ, ಅದ್ರ ಬಗ್ಗೆ ನೀವು ಮಾತಾಡಿ. ಇವಾಗ ನೀವು DKD ಹೋಗ್ ಬಂದ್ರಿ ಸರ್. ನೋಡಿ, ಒಂದ್ ಹೇಳ್ತಾ ಇದೀನಿ, ಇಲ್ಲಿ ಎಲ್ಲಾ ಮೀಡಿಯಾದವರು ಇದ್ದಾರೆ, ಎಲ್ಲ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ. ಒಬ್ಬನ್ನ ಹೆಂಗ್ ಕೆಳಗ್ ಬೀಳಿಸ್ಬೇಕು ಅಂತ ಅನ್ನೋದು ಲಾಯರ್ ಜಗದೀಶ್ ಅವ್ರನ್ನ ನೋಡಿ ಕಲಿಬೇಕು ನಿಜವಾಗ್ಲು. ದರ್ಶನ್ ಅವ್ರ ಬಗ್ಗೆ ಹಂಗ್ ಮಾತಾಡೋದ್ರು, ಸಂಜನಾ ಅವ್ರ ಬಗ್ಗೆ, ಇವ್ರ ಬಗ್ಗೆ, ಇವ್ರ ಬಗ್ಗೆ, ಎಲ್ಲಾರ ಬಗ್ಗೆನೂ ಮಾತಾಡ್ತಾರೆ ಇವ್ರ ಬಗ್ಗೆ ಯಾರು ಮಾತಾಡ್ತಾರೆ? ಲಾಯರ್ ಜಗದೀಶ್ ಅವ್ರ ಬಗ್ಗೆ ಯಾರು ಮಾತಾಡ್ತಾರೆ? ಮಾತಾಡ್ಲೇಬೇಕು, ಧ್ವನಿ ಎತ್ತಲೇಬೇಕು. DKD ಹೋಗ್ ಬಂದ್ರು, ಏನಂತ ಇದು ವಿಡಿಯೋ ಕಳಿಸಿದ್ದಾರೆ. ಪುನೀತ್ ರಾಜ್ಕುಮಾರ್, ನೀನು ದರ್ಶನ್ ನೀನು ಜೈಲ್ಗೆ ಹೋಗಿ ಬಂದಿದ್ಯಾ, ನೀನು ಪದೇ ಜೈಲ್ಗೆ ಹೋಗ್ತಿರ್ತೀಯ, ಕೊಲೆ ಆರೋಪಿ. ರಾಜ್ಕುಮಾರ್ ಮಕ್ಕಳು ಯಾರು ಒಳಗೋಗಿ ಬಂದಿಲ್ಲ,
ದಯವಿಟ್ಟು ಶಿವರಾಜ್ ಕುಮಾರ್ ಸರ್ ಅವರೇ, ನೀವೇನಾದ್ರು ನೋಡ್ತಿದ್ರೆ ಇದು ನಾಳೆ ನಿಮ್ಗೂ ಈ ಕುತ್ತಿಗೆಗೆ ಬರುತ್ತೆ.